सर्वानो यजामहे मृत्युर्मे पाहि सदा शिवो विष्णु सजोश्च मे प्रसवश्च मे प्रेदिश्च मे प्रसिद्धिश्च मे दीदिश्च मे प्रदश्च मे सुरश्च मे श्लोकश्च मे श्रावश्च मे सुदिश्च मे ज्योतिश्च मे सुवश्च मे प्राणश्च मे पुरुषः आदोश्च विश्वभूतानि त्रिपादस्यामृतश्च मे त्रिविश्च मे त्रिविश्च मे दित्यवार्च मे दित्योरिश्च मे पञ्चाविश्च मे पञ्चाविश्च मे त्रिवत्सश्च मे त्रिवत्साश्च मे दुर्यम्च मे अङ्गानि च मे स्थानि च मे परोपंसि च मे शरीराणि च मे च मे श्रद्धा च मे जगच्च मे धनं च मे वशश्च मे तुषिश्च मे केतुमतिश्च मे कर्यामश्च मे इन्द्रायश्च मे वैद्रावरणश्च माक्षिरश्च मे प्रतिप्रस्थानश्च मे शुक्रश्च मे वन्दी च मात्रयश्च मे वैश्वदेवश्च मे ध्रुवश्च मे वैश्वानरश्च मनसग्रहाश्च मे दिग्राह्याश्च मे इन्द्राग्निश्च मे वैश्वदेवश्च मे बृहस्पतिश्च मे माहेन्द्रश्च मादित्यश्च मे सावित्रिश्च मे पर्वताश्च मे स्कन्धाश्च मे वनस्पतयश्च मे हिरण्यश्च मे यश्च मे शीशश्च मे ध्रुवश्च मे श्यामश्च मे लोहश्च मे पीश्च वामश्च मे वीरश्च मोचनेश्च मे अपकल्पाय च अपकल्पाय च कल्पाय च नमः नमो जगन्याय च बुद्धियाय बुद्धियाय च नमः नमः सोम्याय भवत पञ्चहोतो हवैनामैषः गङ्गायेनं पञ्चहोतं सन्तं आत्मन्नात्मन्नित्यामन्त्रयता तस्मै चतुर्थमं भोः 8 ವರ್ಷದಿಂದ ಲೋಕ ಕಲ್ಯಾಣಾರ್ಥವಾಗಿ ಕಪಿಲಾರ್ತಿನ ಯಾವ ರೀತಿ ಕಾಶಿಲಿ ಗಂಗೆಗೆ ಆರತಿ ಮಾಡ್ತಾರೋ ಅದನ್ನ ನೋಡಿ ನಾವು ಇಲ್ಲೂ ಯಾಕೆ ಮಾಡಬಾರ್ದು ನಮ್ಮ ಕಪಿಲಾ ನದಿಗೆ ಅಂತ ತೀರ್ಮಾನ ಮಾಡಿ ಶ್ರೀರಂಗಪಟ್ಟಣದಲ್ಲಿ ನಾವು ಚಂದ್ರಶೇಖರ್ ಎಲ್ಲ ಹೋಗಿ ನೋಡ್ಕೊಂಡ್ಬಂದು ಈ ಥರ ನಾವು ಯಾಕೆ ಮಾಡಬಾರ್ದು ಅಂತ ನದಿ ಬದಿಯಲ್ಲಿ ಕಪಿಲಾ ಸ್ವಚ್ಛತೆ ಮಾಡಿ ಆಮೇಲೆ ನಾವು ಕಪಿಲಾರ್ತಿನ ಪ್ರತಿ ವರ್ಷ 8 ವರ್ಷದಿಂದ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಪ್ರತಿ ವರ್ಷ ವಿಶೇಷವಾಗಿ ಬೇರೆ ಬೇರೆ ನಾವು ಅತಿಥಿಗಳನ್ನು ಕರೆಸಿ ಅದನ್ನು ಜನಗಳಿಗೆ ಜಾಗೃತಿ ಮೂಡೋದು, ನದಿನ ಸ್ವಚ್ಛತೆಯನ್ನು ಕಾಪಾಡಬೇಕು. ಈ ನದಿಯಿಂದ ಶ್ರೀಕಂಠೇಶ್ವರನಿಗೆ ಷಟ್ಕಾಲ 6 ಕಾಲ ಅಭಿಷೇಕಕ್ಕೆ ನೀರು ಹೋಗುತ್ತೆ, ಅಗ್ರೋದಕ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಆಮೇಲೆ ಅದನ್ನು ಜನಗಳಿಗೆ ಮನವರಿಕೆ ಮಾಡಿ ಇಲ್ಲಿ ಬಟ್ಟೆ ಹಾಕ್ಬಾರ್ದು. ಅಯ್ಯಪ್ಪ ಸ್ವಾಮಿಯವ್ರಿಗಾಗಲಿ ಬೇರೆ ಮಹಿಳೆಯರಿಗಾಗಲಿ ಸ್ತ್ರೀ ಶಕ್ತಿಯವ್ರಿಗಾಗಲಿ ಇವೆಲ್ಲ ನಾವು ವಿಶೇಷವಾಗಿ ಕೇಳ್ಕೊಳ್ಳೋದು ಅಷ್ಟೇ. ನದಿನ ಮಲಿನ ಮಾಡಬೇಡಿ. ನಿಮ್ಮನೆ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊತೀರೋ ಅದೇ ರೀತಿ ಸ್ವಚ್ಛವಾಗಿ ಇಟ್ಕೊಂಡು ಇದರಿಂದ ಹೋಗ್ತಕ್ಕಂಥ ಅಗ್ರೋದಕ ಶ್ರೀಕಂಠೇಶ್ವರನಿಗೆ ಅಭಿಷೇಕ ಆಗಿ ಅದನ್ನು ನಾವೇ ತೀರ್ಥವಾಗಿ ತಗೋತೀವಿ. ಆ ತೀರ್ಥ ತೀರ್ಥ ಶುದ್ಧವಾಗಿರಲಿ, ನಮಗೆ ಆರೋಗ್ಯ ಕೊಡಲಿ ಅನ್ನೋ ಉದ್ದೇಶದಿಂದ ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಉದ್ದೇಶದ ಮುಖ್ಯವಾದ ಉದ್ದೇಶ ನಾವು ನದಿ ಸ್ವಚ್ಛತೆ ಮತ್ತು ಇಲ್ಲಿ ಎಲ್ಲರಿಗೂ ಲೋಕ ಕಲ್ಯಾಣಕ್ಕೆ ಅರ್ಥವಾಗಿ ನಾವು ಈ ಕಪಿಲಾರ್ತಿನ ಪ್ರಾರಂಭ ಮಾಡ್ತೀವಿ.